ನಿಜ ಹೇಳ್ಬಿಡು ಹೋಗಿ. ಆ ನಿಜ ಏನಂತ ಕೇಳ್ಬೇಡಿ ನೀವು. ಜಗಳ ಆಗ್ತಿದೆ. ತೇಜಸ್ ಏನ್ ಕೊಡೋದು ನಾನ್ ತಾನೇ ಕೊಡ್ಬೇಕು. ಇವಳು ನನ್ಗೆ ಯಾವಾಗ್ಲೋ ಗೊತ್ತು. ಜಗಳ ಆಡ್ಕೊಂಡ್ಬಿಟ್ಟಿದ್ವಿ ನಾವು 3 ವರ್ಷದಿಂದ. ಸೊ ಗೈಸ್ ಇವಳು ಬಾಬಾ ಅಂತ ಕರಿತಾವಳೆ, ಅವ್ನು ಬರ್ತಾ ಇಲ್ಲ. ಏನಂದ್ರೆ ಮುಗ್ದೋಗುತ್ತೆ. ಇನ್ನೂ ಬರೀ ಸ್ಟಾರ್ಟಿಂಗ್ ನೋಡಿ ಮುಗ್ದೋಯ್ತು ಅನ್ನೋಂಗಿಲ್ಲ. ಬೆಂಗಳೂರಲ್ಲಿ ವ್ಲಾಗ್ ಮಾಡಿ ಸಂಜೆನ್ ಜೊತೆ ಎಣ್ಣಾಡಿ ಇರೋ 32 ಬಿಟ್ಟಿ ನಗಾಡಿದಂದ್ರೆ ಅದು ಇವತ್ತೇ ಇವಳು ಹುಡ್ದಾಗಿಂದ. ಏನೇ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಗೈಸ್. ಆಡ್ಕತಾರೆ ಗೈಸ್ ಕನ್ನಡಿಗರಿಗೆ ಸಬ್ಸ್ಕ್ರೈಬರ್ಸ್ ಇಲ್ಲ ಅಂತ. ಬಿಗ್ ಬಾಸ್ ಮನೆ ಹೊಸ ಕ್ಯಾಂಡಿಡೇಟ್ ಅವರ ಡೈಲಾಗ್ ಕೇಳಕ್ ಇಷ್ಟಪಡ್ತಿದ್ದೀನಿ. ಏನ್ ಹೇಳು? ಏನಾಗುತ್ತೆ? ಹೊಸ ಪ್ರತಿಭೆನ ಉಳಿಸಿ ಮತ್ತೆ ಬೆಳೆಸಿ. ಸೀರಿಯಸ್ಲಿ ಇಷ್ಟೇ ಸಬ್ಸ್ಕ್ರೈಬರ್ಸ್ ಅಂತ ಇಲ್ಲೆಲ್ಲ ಆಡ್ಕತಾರೆ ಗೈಸ್. ಆಡ್ಕೊಂತಿದ್ದಾರೆ ಅಂದ್ರೆ ಲಿಟ್ರಲಿ ಇರ್ಲಿ ಬೇಡ ಅಂತ ಹೇಳಲ್ಲ. ನನ್ಗೆ ಎಲ್ಲೆಲ್ಲ ಹೋಗ್ತಿದೆ ಬಿಡು. Hey guys, welcome back to my YouTube channel Nityashree. ಸೊ ನಮ್ ಜೊತೆ ಇದ್ದಾರೆ ಇಲ್ಲಿ ತೇಜಸ್, ಹಾಗೆ ಅಲ್ಲಿ ಸಂಧ್ಯಾ ಅವ್ರು ಇದ್ದಾರೆ. ಹೋಗಿ ಮಾತಾಡ್ಸೋಣ ಬನ್ನಿ. ಸಂಧ್ಯಾ 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 ಅವಳು ಬಯಟ್ ಹೊಡಿತಾವಳೆ ಗೈಸ್. ವ್ಲಾಗಲ್ಲಿ ಏನ್ ಹೇಳೋದು ಅಂತ ಬಯಟ್ ಹೊಡಿತಾವಳೆ. ಅದು ಮಗ ಹೊಡಿತಾ ಇಲ್ಲ. ನಾನ್ ನಿಮ್ಗೆ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಅಂದ್ರೆ ನೀವು ನನ್ನ ವ್ಲಾಗ್ ನೋಡ್ಬೇಕು ತಾನೆ. ನಿತ್ಯಾಗಿಂತ ನನ್ನ ವ್ಯೂಸ್ ಜಾಸ್ತಿ ಬರ್ಬೇಕು ತಾನೆ. ಅದಕ್ಕೆ ಅವಳಿಗಿಂತ ಚೆನ್ನಾಗಿ ನಾನು ಮಾತಾಡ್ಬೇಕು ತಾನೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಸಂಧ್ಯಾಗೆ ಅಭಿಮಾನಿಗಳ ಸುರಿಮಳೆ. ಎಷ್ಟು ಜನ ಇದ್ದಾರೆ ಪಕ್ಕದಲ್ಲಿ. ಇದೆ ನಾಯಿನೋ ಅಭಿಮಾನಿನ. ಎಲ್ರೂ ವ್ಲಾಗ್ ಮಾಡ್ತಾ ಇದ್ರು ನೋಡಿ. ನಾನು ಸೆಲ್ಫ್ ಮೋಟಿವೇಶನ್ ಅನ್ನೋದು ಕಲ್ತಿರೋದು. ಯಾಕಂದ್ರೆ ಜನ ಬಂದು ಅವನ್ಗೆ ಬ್ರೋ ಅಂದಿದ ತಕ್ಷಣ ನಾನು ಇಲ್ಲ ಸಂಧ್ಯಾ ನಿಂಗೂ ಒಂದಿನ ಟೈಮ್ ಬರುತ್ತೆ ಅಂತ ಕಾಯ್ತಿರ್ತೀನಿ. ಅದಕ್ಕೆ ಒಂದೇ ಏನೋ ಬಡ್ಕತಾವಳೆ ಗೈಸ್. ಸಂಧ್ಯಾ ಏನ್ ಹೇಳು? ಆತ್ರಿಯ ಗೈಸ್ ನಾವಿವಾಗ ಬಂದಿದೀವಿ. ನೋಡಿ ಅವ್ಳ ವ್ಲಾಗಲ್ಲಿ ನಾನು ಬರ್ತಾ ಇದ್ದೀನಿ. ನೋಡಿ ಅವ್ಳು ವ್ಲಾಗ್ ಮಾಡ್ತಾವಳೆ, ನಾನು ಇಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವಾಗ ನಾವೆಲ್ಲಿಗೆ ಬಂದಿರೋದು ಅಂದ್ರೆ ಇಬ್ರು ಜೊತೆಲೇ ಹೇಳೋಣ. ಹಾ ಗೈಸ್ ನಾವ್ ಇವತ್ತೆಲ್ಲಿಗೆ ಬಂದಿದೀವಿ ಅಂದ್ರೆ ಆತ್ರಿಯ ಯೂನಿವರ್ಸಿಟಿಗೆ. ಆತ್ರಿಯ ಯೂನಿವರ್ಸಿಟಿಗೆ ನಾವಿಬ್ರು ಬಂದಿದ್ದೀವಿ. ಸಮಾಚಾರ ವಿಚಾರ ಮಾತುಕತೆ. ನೋಡಿ ಗೈಸ್ ಅವ್ಳ ವ್ಲಾಗಲ್ಲಿ ನಾನು ಬರ್ತಾ ಇದ್ದೀನಿ. ಜೂಟ್ ಸಂಧ್ಯಾ ವ್ಲಾಗ್ ಮಾಡಿ ಸುಸ್ತಾಗೋಳೆ. ಅದಕ್ಕೆ ನಾವು ಇವಾಗ ಇದನ್ನ ಕೊಡ್ತಾ ಇದೀವಿ. ತೋರ್ಸ್ಬೇಡ. ಇದಕ್ಕೆ ಹೆಸರು ಇಲ್ವಾ? ಸಜ ಸುಸ್ತಾಗಿ ನೀನು ವ್ಲಾಗ್ ಮಾಡಿ ಸುಸ್ತಾಗಿದ್ಯಾ? ತಗೋ. ನಾನ್ ಕೊಡೋದು ನೀನ್ ಕೊಡ್ತೀಯಾ? ಸರಿ ಗಾಯ್ಸ್ ಇವಾಗ ಸಂಧ್ಯಾ ಕೊಡ್ತಾಳಂತೆ. ತೇಜಸ್ ನೀನ್ ಕೊಡೋದು ನಾನ್ ತಾನೇ ಕೊಡ್ಬೇಕು. ಇಂಟ್ರೋ ಪಾಯಿಂಟ್ ಇದು. ಕೊಡು ಕೊಡು. ಆಟೋ ಹಿಡಿದು ಓಡ್ಕೊಂಡು ಹೋಗಿ ಪೆಟ್ಟಿ ಅಂಗಡಿ ಕ್ಲೋಸ್ ಆಗಿರೋದನ್ನ ಓಪನ್ ಮಾಡಿಸಿ ತಗೊಂಡ್ಬಂದಿದ್ದು. ಎಷ್ಟು ರೂಪಾಯಿ ಹೇಳಿದ್ದು? ಅದು 10 ರೂಪಾಯಿ. ಅದು 15 ರೂಪಾಯಿ. ನಾನ್ ಜ್ಯೂಸ್ ಕೊಡಕ್ ಹೋದ್ರೆ ಸಂಧ್ಯಾ ಏನಂದ್ಲು, ನಾನಷ್ಟೇ ಕೊಡ್ಬೇಕು ತೇಜಸ್ಗೆ. ಏನ ಜ್ಯೂಸ್ನ ಅಲ್ಲ? ನನಗೂ ಸಂಧ್ಯಂಗೂ ಕಾಲೇಜ್ ನೆನಪಾಗ್ತಾ ಇದೆ. ಬಟ್ ಕಾಲೇಜು ನಮ್ದು ಮುಗ್ದೋಗಿದೆ ಅಲ್ಲ? ನಾನು ಅದನ್ನೇ ಹೇಳಿದ್ದು, ನಮ್ಮ ಕಾಲೇಜ್ ಮುಗ್ದೋಗೈತೆ, ನಾವು ಮಿಸ್ ಮಾಡ್ಕೋತಾ ಇದೀವಿ ನಮ್ಮ ಕಾಲೇಜ್ನ ತುಂಬಾ ಮಿಸ್ ಮಾಡ್ಕೊಂತಿದ್ದೀನಿ. ಆದ್ರೆ ಕನ್ವೊಕೇಶನ್ ಏನದು ಬ್ಲಾಗ್ ಆಗ್ತೀನಿ. ನಾನು ಬ್ಲಾಗ್ ಇನ್ನೂ ಆಗಿಲ್ಲ ನಂದು. ಗೈಸ್ ಇವಳು ಕೆಲ್ಸಕ್ಕೆ ಹೋಗಿ 1 ವರ್ಷ ಆಯ್ತೈತೆ, ಇನ್ನೂ ಕನ್ವೊಕೇಶನ್ ಆಗಿಲ್ವಂತ ಇವಳಿಗೆ. ಬಿಕಾಸ್ ನಾನು ಲಾಸ್ಟ್ ಸೆಮ್ ಕಾಲೇಜ್ ಹೋಗಿಲ್ಲ. ಅದು ಕಾಲೇಜ್ ಪ್ಲೇಸ್ಮೆಂಟ್ ಆಗಿರೋದ್ರಿಂದ ಲಾಸ್ಟ್ ಸೆಮ್ ಹಂಗೆ ಡೈರೆಕ್ಟ್ ಆಫೀಸ್ ಹಂಗೆ ಕೆಲಸ. ಲಕ್ಕಿ ಹುಡುಗಿ ಅಲ್ಲ. ಓದಾದ್ಮೇಲೆ ತುಂಬಾ ರಿಗ್ರೆಟ್ ಮಾಡ್ಕೊಂಡಿದ್ದೀನಿ. ನನ್ ಸಿಕ್ಕಿದ ಒಂದು ಕಾಲೇಜ್ ಲೈಫ್ ನ ಮಿಸ್ ಮಾಡ್ಕೊಂಡೆ ಅಂತ. ನೀವ್ ತಪ್ಪು ಮಾಡ್ಬೇಡಿ. ಕಂಪ್ಲೀಟ್ ಯೋರ್ ಕಾಲೇಜ್ ದೆನ್ ಗೋ ಟು ಜಾಬ್ಸ್. ಯಾಕೆ ನಿನ್ ಕಾಲೇಜ್ಗೆ ಇಲ್ಲ ಅರ್ಧ ಮಾಡ್ಬಿಟ್ಟು ಹೋದಾ? ಅದು ಕಾಲೇಜ್ ಪ್ಲೇಸ್ಮೆಂಟ್ ಅಲ್ವಾ. ಸೊ 6th ಸೆಮಿಸ್ಟರ್ ಹಂಗೆ ಹೋಗಿದ್ದು. ಅಂದ್ರೆ ಕಾಲೇಜ್ ಅಟೆಂಡೆನ್ಸ್ ಅವರೇ ಕೊಡ್ತಿದ್ರು. ಹಂಗೆ ಕೆಲ್ಸಕ್ಕೆ ಏನ್ ಹೇಳಿದ್ಲು ಅಂತಂದ್ರೆ ಬಿಗ್ ಬಾಸ್ ಅಲ್ಲಿ ಹೋಗಿ ಕಪ್ ತಗೋ ಬರ್ಬೋದಂತೆ. ಆದ್ರೆ ಅಸೆಸ್ಮೆಂಟ್ ಕ್ಲಿಯರ್ ಮಾಡೋದ್ ಕಷ್ಟ ಅಂತ. ಸಿಗೋರೆಲ್ಲರೂ ಇಂಥವ್ರೆ ಆಗಿರ್ತಾರೆ. ನಾನು ಅವಳು ಏನ್ ಹೇಳಿದ್ಲು ಅಂತ ಹೇಳ್ದೆ. ನಾನು ಕಾಪಿ ಮಾಡ್ತಾ ಇಲ್ಲ. ಕಾಪಿ ಕ್ಯಾಟ್ ಅಲ್ಲ. ತಂದಿನ ತರ ಫೋಟೋ ಇಡ್ಸ್ಕೊಳಕ್ಕೂ ಮೀಟ್ರ್ ಬೇಕು ಗೈಸ್. ಹೆಂಗ್ ಕಾಣಿಸ್ತೋ ನೋಡು. ಒಂದು ಭೂಮಿ ಮೇಲೆ ಚಿಕ್ಕದಾಗ ಕಾಣಿಸ್ತೋ ನೋಡು. ಪುಟಾಣಿ ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಗೈಸ್.
ಸಂಧ್ಯಾ ಏನಂತ ನಿನ್ನ ಡೈಲಾಗು ಸಂಧ್ಯಾ ಈ ಫಿಯರ್ ನೋ ಫಿಯರ್ ವೈಟ್ ಫಿಯರ್. ನಾನು ಕರ್ನಾಟಕ ಸಂಕಣಲ್ಲಿ ಪವರ್ ಇದೆ. ಪವರ್ ಇದೆ. ನಾವಿವಾಗ ಊಟ ಮಾಡಲು ಹೋಗ್ತಾ ಇದೀವಿ. ಏನೇನು ಇಟ್ಟಿರ್ತಾರೆ ನೋಡಬೇಕು. ಎಕ್ಸ್ಪೆಕ್ಟೇಷನ್ ಏನೇನಿದೆ ಅಂತಂದರೆ ಏನೋ ಬಿರಿಯಾನಿ ಏನೇನಿದೆ. ಅವಳು ಅಲ್ಲೇ ವ್ಲಾಗ್ ಮಾಡ್ಕೊಂಡು ಮಾತಾಡಂದ್ರೆ ವ್ಲಾಗ್ ಮಾಡ್ತಾವಳು. ನನ್ನ ಬ್ಲಾಗಲ್ಲಿ ಮಾತಾಡೋ ಅಂತಂದ್ರೆ ಅವಳ ಬ್ಲಾಗಲ್ಲಿ ಮಾತಾಡೋಕ್ಕೆ ಫೋನ್ ಇಟ್ಕೊಂಡು ನಾನೊಬ್ಬ ಕಮ್ಮಿ ಇದ್ದೀನಿ. ಹಾಂ ಇವ್ರದ್ದೆಲ್ಲ ಮಾಡಾಯಿತು ಮುಗೀತಾರೆ. ಗೈಸ್ ಎಕ್ಸ್ಪೆಕ್ಟೇಷನ್ ಏನೇನಿದೆ ಅಂತಂದರೆ ಒಂದು ಬಿರಿಯಾನಿ, ಒಂದು ಚಿಲ್ಲಿ ಚಿಕನ್ ಏನೇನೋ ಇಟ್ಟಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಾ ಮುಗೀತಲ್ಲ ಇದು ಕಾರ್ತಿಕ ಮುಗೀತು. ಏನು ಮುಗೀತು? ನಿನ್ನೆಗೆ ಮುಗೀತು ಕಣಪ್ಪ. ನಾವು ಪೂಜೆ ಮಾಡಿದ್ವಿ. ಹೌದಾ? ಗೈಸ್ ಕಾರ್ತಿಕ ಮಾಸ ನೆನ್ನೆಗೆ ಮುಗಿದಿದೆ. ಸಂಧ್ಯಾ ಹೇಗೆ ಚಪಾತಿ ತಿನ್ನುವಳು? ಈಗ ಎಷ್ಟು ಮಾರ್ಕ್ ಕ್ವಶನ್ ಅಮ್ಮ? ಎಷ್ಟು ಮಾರ್ಕಿನ ಒಂದು 5 ಮಾರ್ಕ್ಸ್ ಸಾಕಾ? ಹೇಗೆ ತಿಂದಳು ಅಂದರೆ ಕೈಲೆತ್ಕೊಂಡು ತಿನ್ಲು, ಕೈಯಲ್ಲೆತ್ಕೊಂಡು ಬಲಗೈಯಲ್ಲಿ ನನ್ನ ಬೆರಳುಗಳನ್ನು ಬಳಸಿ ಪ್ಲೇಟ್ ಮೇಲೆ ಕೈಯನ್ನಿಟ್ಟು ಮರಚಿ ಎತ್ತಿ ಬಾಯಲ್ಲಿ ಹಾಕಿ ಎಲ್ಲ ಮಾಡಾಯ್ತು. ಅವಾಗವಾಗ ತೇಜಾಗೆ ಬುದ್ಧದಿಂದ ವರ ಬಂದ್ಬಿಡುತ್ತೆ. ಏನೇನೋ ಮಾತಾಡ್ತಿರ್ತಾನೆ. ಏನ್ ತೇಜ? ಯು ಸಿ ಇನ್ ಲೈಫ್ ಎಲ್ಲದನ್ನು ಈಸಿಯಾಗಿ ತಗೊಂಡ್ಬಿಟ್ರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ. ಅದಕ್ಕೆ ನೀವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಕೆಲಸಗಳೆಲ್ಲ ಮುಗಿದ ಮೇಲೆ ಏನ್ ಟೈಮ್ ಹಿಡಿಯುತ್ತೋ ಅದು ಸ್ವಲ್ಪ ಈಸಿಯಾಗಿ ತಗೊಳ್ದೇನೆ ಗಳು ಅಂತ ಅಳ್ಕೊಂಡು ನಾನೆಲ್ಲ ಬಿದ್ದೋಯ್ತು. ತಾಳ್ಮೆ ಇಟ್ಕೊಂಡ್ರೆ ಏನೇನ್ ಸಿಗ್ಬೇಕೋ ಟೈಮಿಗೆ ಸಿಗುತ್ತೆ. ಆಯ್ತಾ? ಇಲ್ಲ ಗೈಸ್, ಏನೇನ್ ಸಿಗ್ಬೇಕು ಮನೆಗೆ ಹೋಗ್ಬೇಕು ಅಂತ ಹೇಳ್ತಾವಳು ಪಾಪ. ಸಿಗಲ್ಲ. ನಾವ್ ಎಷ್ಟು ಬೇಗ ಆಗುತ್ತೋ ಕ್ವಿಕ್ ಅಂಡ್ ಫಾಸ್ಟ್ ಆಗಿ ಫುಲ್ ನೋಡು. ಅವ್ರು ಆಲ್ರೆಡಿ ಹೊರಟ್ರು, ನಾವಿನ್ನೂ ಇಲ್ಲ ಇದ್ದೀವಿ. ಅದಲ್ಲ ಗೈಸ್, ಈಗ ಮೇನ್ ವಿಷಯ ಬಂದು ಇವಳು ಸಿಕ್ಕಿರೋದೇ ಇವತ್ತು ಫಸ್ಟ್ ಟೈಮ್ ನನಗೆ. ನಾವಿಬ್ರು ಒಂದ್ ವರ್ಷದ ಫ್ರೆಂಡ್ 2 ವರ್ಷದ ಫ್ರೆಂಡ್ ಅನ್ನಂಗೆ ಆಡ್ತಿದೀವಿ. ಅದ್ರಲ್ಲಿ ಏನ್ ಡೌಟ್ ಇಲ್ಲ. ಬಟ್ ಇವಳಿಗೆ ಯಾರು ರೈಟ್ಸ್ ಕೊಟ್ಟವಳು ನನ್ನ ಎಮ್ಮೆ ಅಂತ ಬೈಯಕ್ಕೆ? ಎಮ್ಮೆ ಅಂತ ಎಲ್ಲಿ ಬೈದೆ ನಾನು? ಇನ್ನೇನ್ ಬೈದಿದ್ದೀನಿ? ಎಮ್ಮೆ ಡಿಗ್ರಿ ಕೊಟ್ಟು ಬೈತವಳು. ಇಲ್ಲ ಗೈಸ್, ನಾನು ಎಮ್ಮೆ ಅಂತ ಬೈದಿಲ್ಲ. ಇನ್ನೇನ್ ಬೈದಮ್ಮ? ಡುಮ್ಮಕ್ಕ ಅಂತ ನಾ ಬಂದೆ. ಕತ್ತೆ ಇಲ್ಲ ಏನು ಸರ್ ಗೈಸ್, ಹಂಗು ಬೈತಾರೆ ಫ್ರೆಂಡ್ಸ್ ಅಂದ್ಮೇಲೆ ಎಲ್ಲ ಬೈಕೋಬೇಕು ಅಷ್ಟೇ. ಇನ್ನೇನು ಬೈಕೊಬೇಕಲ್ಲ, ಬೈಬೇಕು. ಕ್ಯಾಮ್ರಾ ಅಂದ್ರೆ ಫಿಯರ್ ಗೈಸ್. ಫೀಲ್ ಟಯರ್ಡ್ ಗೈಸ್. ಮಂಡ್ಯದಿಂದ ಬಂದು ಬೆಂಗಳೂರಲ್ಲಿ ವ್ಲಾಗ್ ಮಾಡಿ ಸಂಧ್ಯೆನ್ ಜೊತೆ ಹೆಣ್ಗಾಡಿ. ಏನ್ ಹೆಣ್ಗಾಡಿ? ನನ್ನಿಂದಾನೇ ಇವಳು ಇವತ್ತು ಇಷ್ಟು ಖುಷಿಯಾಗಿರೋದು. ಇರೋ 32 ಬಿಟ್ಟಿ ನಗಾಡಿದಂದ್ರೆ ಅದು ಇವತ್ತೇ ಇವಳು ಹುಡ್ದಾಗಿಂದ. ಅದು ನನ್ನಿಂದ. ಓ ಭ್ರಮೆ, ನನ್ನ ಬ್ಲಾಗಲ್ಲೆಲ್ಲ ನೋಡವ್ರೆ ನನ್ನ ಏನೇ ನೋಡಿ ಇವಾಗ ನಗ್ತಿರ್ತಾಳೆ ನನ್ನ ಜೊತೆ ಇದ್ರೆ. ಗೈಸ್ ಲಾಫಿಂಗ್ ಬುದ್ಧ ಪಕ್ಕದಲ್ಲಿ ಇಟ್ಕೊಂಡು ಓಡಾಡ್ತಿರೋ ತರ ಒಂಥರ ಪಾಸಿಟಿವ್ ಎನರ್ಜಿ ನಾನು. ಹ್ಞೂ ಗೈಸ್, ಹೌದು ಸೀರಿಯಸ್ಲಿ. ಏನೋ ಅದು ಡೈಲಾಗ್ ಹೇಳ್ತಾಳೆ ಸಂಧ್ಯಾ. ಸಂಧ್ಯಾ ಇಸ್ ಯುವರ್ ವೈಫ್ ಹಿಯರ್. ಮುಗ್ದಲ್ಲಿ ಇರ್ಲಿ ನಗು. ಒಂದು ಸುಳ್ಳು ಒಂದು ನಿಜ ಏನಂತಂದ್ರೆ ಗೊತ್ತಿಲ್ಲ. ಏನೇನೋ ಒಂದು ನಿಜ ಹೇಳ್ಬಿಡು. ಆ ನಿಜ ಏನಂತ ಕೇಳ್ಬಿಡಿ ನೀವು. ನಾನು ಕಾಯ್ತಾ ಇದ್ದೀನಿ ಏನ್ ನಿಜ ಹೇಳ್ತಾವಳು ಇವಳು ಅಂದ್ರೆ. ಯಾವತ್ತು ನಿಜ ಗೈಸ್ ಏನಂದ್ರೆ ಇವಳು ನನಗೆ ಯಾವಾಗಲೂ ಗೊತ್ತು. 3 ವರ್ಷ ಆಯಿತು ಗೈಸ್ ಗೊತ್ತು. ಬಟ್ ಬ್ಲಾಗಲ್ಲಿ ಮಾತ್ರ ಈಗ ಮಾತಾಡಿಸ್ತಾ ಇರೋದಷ್ಟೇ. ಜಗಳ ಆಡ್ಕೊಂಡ್ಬಿಟ್ಟಿದ್ವಿ ನಾವು 3 ವರ್ಷದಿಂದ. ಅಲ್ಲ ಸಂಧ್ಯಾ? 3 ವರ್ಷದಿಂದ ಗೈಸ್ ಜಗಳ, ಸೀರಿಯಸ್ ದೊಡ್ಡ ಜಗಳ ಅಂತ ಜನ ಹೇಳಿರೋದು. ಟ್ರೈನ್ ಬಿಡು. ನಾನು ಸುಳ್ಳು ಹೇಳಿದ್ರೆ ಇವಳು ನೋಡಿ ಗೈಸ್ ನಿಜ ಹೇಳ್ತಾಳೆ. ಯಾಕೋ ಇವತ್ತು ಅನಿಸ್ತು ಕರ್ನಾಟಕದಲ್ಲಿ ಕನ್ನಡ ವಾಯ್ಸ್ ರೈಸ್ ಮಾಡೋದು ತುಂಬಾನೇ ಮುಖ್ಯನೇ. ಕೈ ನೋವು ಗೊತ್ತು ಗೈಸ್. ಬ್ಲಾಗ್ ಇಟ್ಕೊಂಡು ಬೈ ಆಮೇಲೆ ಸಿಗ್ತೀನಿ ಅಷ್ಟೇ. ಸಂಧ್ಯಾ ಹಾಗೂ ತೇಜಸ್ ಮಧ್ಯೆ ದೊಡ್ಡ ಜಗಳ ಆಗ್ತಿದೆ. ಇವಳು ಬಿಡ್ತಾ ಇಲ್ಲ. ನಾನು ಆಗಕ್ಕೆ ಬಿಡು ಬೇಡ, ಚೆನ್ನಾಗಿ ಇರುತ್ತಲ್ಲ. ಅವ್ನು ಎಡಿಟ್ ಮಾಡೋದು ಬಿಡ್ತಾ ಇಲ್ಲ. ಸೊ ಗೈಸ್ ಇವಳು ಬಾಬಾ ಅಂತ ಕರಿತಾವಳೆ, ಅವ್ನು ಬರ್ತಾ ಇಲ್ಲ. ಏನಂದ್ರೆ ಫೋಟೋ ಹಿಡಿಯಕ್ಕೆ. ಬೇರೆ 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 ಪದಗಳ ಬಳಕೆ ನಿಂಗೆ ಬರ್ತಾ ಇದ್ದೀನಿ. 4 ಫೋಟೋ ಅಂದ್ಬಿಟ್ಟು 40 ಫೋಟೋ ಹಿಡಿಸ್ತಾರೆ. 40 ಫೋಟೋಲಿ ಒಂದ್ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಇನ್ನೊಂದು ಸರಿ 40 ಫೋಟೋ ಹಿಡಿಸ್ತಾಳೆ. ನೋಡಿ ಗೈಸ್ ಹೆಂಗ್ ಕಿತ್ತಾಡ್ತಾವ್ರೆ. 4 ಹೇಳಿದ್ದು ಆಲ್ರೆಡಿ. ನನ್ಗೆ ಏನಕ್ಕೆ ಇವಳು ಫೋನ್ ಮೇಲೆ ಕಣ್ಣು ಬಿದ್ದಿದೆ ಅಂದ್ರೆ ಆಗಿದೆ.
ನಂದು ಫ್ರಂಟ್ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡಿದ್ರೆ ಕ್ಲಾರಿಟಿ ಒಂಚೂರು ಚೆನ್ನಾಗಿರಲ್ಲ. ಆದ್ರೆ ಇವ್ರ ಫ್ರಂಟ್ ಕ್ಯಾಮ್ರಾ ಎಷ್ಟು ಕ್ಲಿಯರ್ ಆಗಿದೆ ಗೊತ್ತಾ, ನನಗೆ ಅದಕ್ಕೆ ಜಲಸ್ ಆಗ್ತಿದೆ. ನಾನು ಒಂದು ಫೋನ್ ಗೈಸ್ ಸಂಧ್ಯಾ ಇಲ್ಲಿ ಪಳ 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 ಹೊಡಿತಾವಳೆ ನನ್ನ ಫೋನಲ್ಲಿ. ಅದಕ್ಕೆ ಪಾಪ ಅವ್ಳಿಗಿರೋ 124 GB ಇವತ್ತೇ ಅನ್ಕೊಂಡಿದ್ದೀನಿ ನಾನು. ಮುಗ್ದಾಯ್ತು ಮುಗ್ದೋಗಿಲ್ಲ, ಮುಗ್ದೋಗುತ್ತೆ ಇನ್ನೂ ಬರೀ ಸ್ಟಾರ್ಟಿಂಗ್ ನೋಡಿ ಮುಗ್ದೋಯ್ತು ಅನ್ನೋಂಗಿಲ್ಲ. ಬಾಯ್ ಬಾಯ್. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಗೈಸ್. ಆಡ್ಕತ್ತಾರೆ ಗೈಸ್ ಕನ್ನಡಿಗರಿಗೆ ಸಬ್ಸ್ಕ್ರೈಬರ್ಸ್ ಇಲ್ಲ ಅಂತ. ಸಬ್ಸ್ಕ್ರೈಬ್ ಮಾಡಿ. ಮನೆ ಹೊಸ ಕ್ಯಾಂಡಿಡೇಟ್ ಸಾರಿ ಬಿಗ್ ಬಾಸ್ ಮನೆ ಹೊಸ ಕ್ಯಾಂಡಿಡೇಟ್ ಅವರ ಡೈಲಾಗ್ ಕೇಳಕ್ ಇಷ್ಟಪಡ್ತಿದ್ದೀನಿ. ಏನ್ ಹೇಳು? ಏನಾಗುತ್ತೆ? ಹೊಸ ಪ್ರತಿಭೆನ ಉಳಿಸಿ ಮತ್ತೆ ಬೆಳೆಸಿ. ಸೀರಿಯಸ್ಲಿ ಇಷ್ಟೇ ಸಬ್ಸ್ಕ್ರೈಬರ್ಸ್ ಅಂತ ಇಲ್ಲೆಲ್ಲ ಆಡ್ಕತ್ತಾರೆ ಗೈಸ್. ಆಡ್ಕೊಂಡಿದ್ದಾರೆ ಅಂದ್ರೆ ಲಿಟ್ರಲಿ ಜಾಸ್ತಿ ಇದ್ದಾರೆ. ಇರ್ಲಿ ಬೇಡ ಅಂತ ಹೇಳಲ್ಲ, ನನ್ಗೆ ಎಲ್ಲೆಲ್ಲ ಹೋಗ್ತಿದೆ ಬಿಡು. ಅಂದ್ರೆ ಗೈಸ್ ಆಡ್ಕೋತಿದ್ದಾರೆ, ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ, ಕನ್ನಡದವ್ರನ್ನ ಬೆಳೆಸಿ. ಇಷ್ಟ ಆಗಿತ್ತು ಇವತ್ತಿನ ದಿನ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ. ಸಿಗುವ ಮತ್ತೆ ಟಾಟಾ ಬಾಯ್.